ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಗಳ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಕಿಡ್ನಾಪ್ ಮತ್ತೊಂದು ಅತ್ಯಾಚಾರ ಪ್ರಕರಣ. ಸಂತ್ರಸ್ತೆ ಕಿಡ್ನಾಪ್ ಆರೋಪದಲ್ಲಿ ಜೈಲು ಪಾಲಾಗಿದ್ರು ಎಚ್.ಡಿ. ರೇವಣ್ಣ. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸಂತ್ರಸ್ತೆ ಕಿಡ್ನಾಪ್ ಕೇಸು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಇವತ್ತಿದೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಎಚ್.ಡಿ. ರೇವಣ್ಣ. ಇವತ್ತು 3 ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ಮಾಡಲಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಕಿಡ್ನಾಪ್, ಮತ್ತೊಂದು ಕಡೆ ಅತ್ಯಾಚಾರದ ಪ್ರಕರಣ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೇ ಜೈಲು ಪಾಲಾಗಿ ಬಂದಿದ್ರು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅದೇ ಪ್ರಕರಣ ರದ್ದಾಗಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ಅದೇ ಅರ್ಜಿಯ ವಿಚಾರಣೆ ಆಗುತ್ತೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪೋಕ್ಸೋ ಪ್ರಕರಣ ರದ್ದು ಕೋರಿರುವ ಅರ್ಜಿ ಕೂಡ ವಿಚಾರಣೆ ಇದೆ. ಆರಂಭದಲ್ಲೇ ಹೇಳಿದ್ವಿ 3 ಅರ್ಜಿಗಳ ವಿಚಾರಣೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿದೆ ಅಂತ. ಅದರಲ್ಲಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಕೂಡ ದಾಖಲಾದಂತಹ ಪೋಕ್ಸೋ ಪ್ರಕರಣ. ಇವತ್ತು ಆ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ ಬಿಎಸ್ ಯಡಿಯೂರಪ್ಪನವರು, ಅದೇ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಾಗುತ್ತೆ. ಸಿವಿ ನಾಗೇಶ್ ಬಿಎಸ್ವೈ ಪರ ವಾದ ಮಾಡ್ತಾರೆ. ಸಿವಿ ನಾಗೇಶ್ ಇತ್ತೀಚೆಗಂತೂ ಮುನ್ನೆಲೆಯಲ್ಲಿರುವಂತಹ ವಕೀಲರು. ಕಾರಣ ಒಂದ್ ಕಡೆ ದರ್ಶನ್ ಪರವಾಗಿ ಇವರೇ ವಾದ ಮಾಡಿದ್ದು, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಂದ್ರೆ ಅವರ ಪರವಾಗಿ ಕೂಡ ಇವರೇ ವಾದ ಮಾಡ್ತಿದ್ದಾರೆ. ಈಗ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಕೂಡ ಸಿವಿ ನಾಗೇಶ್ ಅವರೇ ವಾದ ಮಾಡಿದ್ದಾರೆ. ಇವತ್ತು ಸರ್ಕಾರದ ಪರ ಎಸ್ಪಿಪಿ ರವಿವರ್ಮ ಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಬಳಿಕ ಈ ಪ್ರಕರಣವನ್ನ ಸಿಐಡಿಗೆ ಸರ್ಕಾರ ನೀಡಿತ್ತು. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ. ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ. ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ. ನಾಳೆಗೆ 10:30 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ. ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ. ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ. ನಾಳೆಗೆ 10:30 11 ಗಂಟೆಗೆ ಬನ್ನಿ. ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಗಳ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಕಿಡ್ನಾಪ್ ಮತ್ತೊಂದು ಅತ್ಯಾಚಾರ ಪ್ರಕರಣ. ಸಂತ್ರಸ್ತೆ ಕಿಡ್ನಾಪ್ ಆರೋಪದಲ್ಲಿ ಜೈಲು ಪಾಲಾಗಿದ್ರು ಎಚ್.ಡಿ. ರೇವಣ್ಣ. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸಂತ್ರಸ್ತೆ ಕಿಡ್ನಾಪ್ ಕೇಸು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಇವತ್ತಿದೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಎಚ್.ಡಿ. ರೇವಣ್ಣ. ಇವತ್ತು 3 ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ಮಾಡಲಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಕಿಡ್ನಾಪ್, ಮತ್ತೊಂದು ಕಡೆ ಅತ್ಯಾಚಾರದ ಪ್ರಕರಣ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೇ ಜೈಲು ಪಾಲಾಗಿ ಬಂದಿದ್ರು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅದೇ ಪ್ರಕರಣ ರದ್ದಾಗಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ಅದೇ ಅರ್ಜಿಯ ವಿಚಾರಣೆ ಆಗುತ್ತೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪೋಕ್ಸೋ ಪ್ರಕರಣ ರದ್ದು ಕೋರಿರುವ ಅರ್ಜಿ ಕೂಡ ವಿಚಾರಣೆ ಇದೆ. ಆರಂಭದಲ್ಲೇ ಹೇಳಿದ್ವಿ 3 ಅರ್ಜಿಗಳ ವಿಚಾರಣೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿದೆ ಅಂತ. ಅದರಲ್ಲಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಕೂಡ ದಾಖಲಾದಂತಹ ಪೋಕ್ಸೋ ಪ್ರಕರಣ. ಇವತ್ತು ಆ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ ಬಿಎಸ್ ಯಡಿಯೂರಪ್ಪನವರು, ಅದೇ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಾಗುತ್ತೆ. ಸಿವಿ ನಾಗೇಶ್ ಬಿಎಸ್ವೈ ಪರ ವಾದ ಮಾಡ್ತಾರೆ. ಸಿವಿ ನಾಗೇಶ್ ಇತ್ತೀಚೆಗಂತೂ ಮುನ್ನೆಲೆಯಲ್ಲಿರುವಂತಹ ವಕೀಲರು. ಕಾರಣ ಒಂದ್ ಕಡೆ ದರ್ಶನ್ ಪರವಾಗಿ ಇವರೇ ವಾದ ಮಾಡಿದ್ದು, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಂದ್ರೆ ಅವರ ಪರವಾಗಿ ಕೂಡ ಇವರೇ ವಾದ ಮಾಡ್ತಿದ್ದಾರೆ. ಈಗ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಕೂಡ ಸಿವಿ ನಾಗೇಶ್ ಅವರೇ ವಾದ ಮಾಡಿದ್ದಾರೆ.
ಇವತ್ತು ಸರ್ಕಾರದ ಪರ ಎಸ್ಪಿಪಿ ರವಿವರ್ಮ ಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಬಳಿಕ ಈ ಪ್ರಕರಣವನ್ನ ಸಿಐಡಿಗೆ ಸರ್ಕಾರ ನೀಡಿತ್ತು. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯ್ತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕನ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10:00 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10:00 11 ಗಂಟೆಗೆ ಬನ್ನಿ. ಎಚ್ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಗಳ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಕಿಡ್ನಾಪ್ ಮತ್ತೊಂದು ಅತ್ಯಾಚಾರ ಪ್ರಕರಣ. ಸಂತ್ರಸ್ತೆ ಕಿಡ್ನಾಪ್ ಆರೋಪದಲ್ಲಿ ಜೈಲು ಪಾಲಾಗಿದ್ರು ಎಚ್ಡಿ ರೇವಣ್ಣ. ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಸಂತ್ರಸ್ತೆ ಕಿಡ್ನಾಪ್ ಕೇಸು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಇವತ್ತಿದೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಎಚ್ಡಿ ರೇವಣ್ಣ. ಇವತ್ತು 3 ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ಮಾಡಲಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಕಿಡ್ನಾಪ್, ಮತ್ತೊಂದು ಕಡೆ ಅತ್ಯಾಚಾರದ ಪ್ರಕರಣ ಎಚ್ಡಿ ರೇವಣ್ಣ ಅವರ ವಿರುದ್ಧ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೇ ಜೈಲು ಪಾಲಾಗಿ ಬಂದಿದ್ರು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅದೇ ಪ್ರಕರಣ ರದ್ದಾಗಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ಅದೇ ಅರ್ಜಿಯ ವಿಚಾರಣೆ ಆಗುತ್ತೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪೋಕ್ಸೋ ಪ್ರಕರಣ ರದ್ದು ಕೋರಿರುವ ಅರ್ಜಿ ಕೂಡ ವಿಚಾರಣೆ ಇದೆ. ಆರಂಭದಲ್ಲೇ ಹೇಳಿದ್ವಿ, 3 ಅರ್ಜಿಗಳ ವಿಚಾರಣೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿದೆ ಅಂತ. ಅದರಲ್ಲಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಕೂಡ ದಾಖಲಾದಂತಹ ಪೋಕ್ಸೋ ಪ್ರಕರಣ. ಇವತ್ತು ಆ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ ಬಿಎಸ್ ಯಡಿಯೂರಪ್ಪನವರು, ಅದೇ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಾಗುತ್ತೆ. ಸಿವಿ ನಾಗೇಶ್ ಬಿಎಸ್ವೈ ಪರ ವಾದ ಮಾಡ್ತಾರೆ. ಸಿವಿ ನಾಗೇಶ್ ಇತ್ತೀಚೆಗಂತೂ ಮುನ್ನೆಲೆಯಲ್ಲಿರುವಂತಹ ವಕೀಲರು. ಕಾರಣ ಒಂದು ಕಡೆ ದರ್ಶನ್ ಪರವಾಗಿ ಇವರೇ ವಾದ ಮಾಡಿದ್ದು, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಂದ್ರೆ ಅವರ ಪರವಾಗಿ ಕೂಡ ಇವರೇ ವಾದ ಮಾಡ್ತಿದ್ದಾರೆ. ಈಗ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಕೂಡ ಸಿವಿ ನಾಗೇಶ್ ಅವರೇ ವಾದ ಮಾಡಿದ್ದಾರೆ. ಇವತ್ತು ಸರ್ಕಾರದ ಪರ ಎಸ್ಪಿಪಿ ರವಿವರ್ಮ ಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಬಳಿಕ ಈ ಪ್ರಕರಣವನ್ನ ಸಿಐಡಿಗೆ ಸರ್ಕಾರ ನೀಡಿತ್ತು. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನು ಆಯ್ತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರು, ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕನ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10:00 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10:00 11 ಗಂಟೆಗೆ ಬನ್ನಿ.